ಸ್ಟೂಡೆಂಟ್ ನೋಡಿ ಪ್ರಾಫಿಟ್ ಮಾಡಿಬಿಟ್ಟು ಫ್ಯಾಮಿಲಿಯ ಜೊತೆ ಆಚೆ ಹೋಗಿರೋದು. ಸೊ ನೋಡ್ಬೋದು ಸ್ಟೂಡೆಂಟ್ಸ್ ವೆಡ್ನೆಸ್ಡೇ 12,000 ಪ್ರಾಫಿಟ್ ಮಾಡಿರೋದು, 10,000 ವಿತ್ಡ್ರಾ ಮಾಡಿದ್ದಾರೆ ವೆಡ್ನೆಸ್ಡೇ. ಮತ್ತು ಇಲ್ಲಿ ಥರ್ಸ್ಡೇ ನೋಡ್ಬೋದು, ಥರ್ಸ್ಡೇ ಸಹ 10,000 ಪ್ರಾಫಿಟ್ ಆಯಿತು, 10,000 ವಿತ್ಡ್ರಾ ಮಾಡಿದ್ದಾರೆ. ಸೊ ವಿತ್ 3 hours ಪೇಷನ್ಸ್. ಅಗೇನ್ ಫ್ರೈಡೇ ನೀವು ನೋಡ್ಬೋದು 13,000 ಪ್ರಾಫಿಟ್ ಮಾಡಿರೋದು, 10,000 ವಿತ್ಡ್ರಾ ಮಾಡಿರೋದು. ಇಷ್ಟು ಪ್ರಾಫಿಟ್ ಹೇಗೆ ಆಗ್ತಾ ಇದೆ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ನಿನ್ನೆ ಸ್ಯಾಟರ್ಡೇ ಎಸ್ಟರ್ಡೇ ಸರ್, ಇವತ್ತು ನಿಫ್ಟಿ 50 ಎಲ್ಲ ಸ್ಟಾಕ್ಸ್ಗೆ ಫಿಬೋನಾಚಿ ಎಕ್ಸ್ಟೆನ್ಷನ್ ಡ್ರಾ ಮಾಡ್ತೀನಿ ಸರ್, ನೈಟ್ ಎಷ್ಟಾದರೂ ಪರವಾಗಿಲ್ಲ ಮಾಡ್ತೀನಿ ಅಂತ ಮಾಡಿಬಿಟ್ಟು ಮಲ್ಗೋದು ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಒಂದು ಹೋಮ್ವರ್ಕ್ ಕೊಟ್ಟಿರ್ತೀನಿ ಸ್ಟೂಡೆಂಟ್ಸ್ ಎಲ್ರಿಗೂ, ಒಂದು ಫಿಬೋನಾಚಿ ಎಕ್ಸ್ಟೆನ್ಷನ್ ಅಂತ ಒಂದು ಟೂಲು. ನೀವು ನೈಟ್ ನೋಡ್ಬೋದು 12:30 1 o'clock ಆಗಿದೆ, ಟೋಟಲ್ 1 o'clock ಆಗಿದೆ. ನೀವು ನೋಡಿ 1 o'clock 8 minutes ಅಲ್ಲಿ ತನಕ ಡೆಡಿಕೇಶನ್ ಆಗಿ ವರ್ಕ್ ಮಾಡ್ತಿರೋದು. ಸುಮ್ಮನೆ ಟ್ರೇಡರ್ಸ್ ಕಂಟಿನ್ಯೂಸ್ ಪ್ರಾಫಿಟ್ ಬಂದಿದೆ ಅಂತ ನನಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನೋದು ಗೊತ್ತು ಅಂತ ಸುಮ್ಮನೆ ಮಲಗಿಲ್ಲ. ಹಾರ್ಡ್ ವರ್ಕ್ ಮಾಡಿಬಿಟ್ಟು ಈವನ್ ವೀಕೆಂಡ್ ಆದರೂ ಸಹ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಮಾಡ್ತಿರೋದು. ಸ್ಟಾಕ್ ಮಾರ್ಕೆಟಲ್ಲಿ ಹೀಗಿದ್ರೇ ಆಗುತ್ತೆ. ಒಂದೇ ಹೇಳ್ತೀನಿ ನೋಡಿ, ನಿನ್ನಲ್ಲಿ ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ. ಸೊ ಇದು ಮಾತ್ರ ಹೇಳ್ತೀನಿ. ಸೊ ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. 1 ವರ್ಷ ಸ್ಟಾಕ್ ಮಾರ್ಕೆಟ್ ಮೆಂಟರ್ಶಿಪ್ ಇರುತ್ತೆ. ಥ್ಯಾಂಕ್ ಯು.